ಅಸ್ಸಲಾಮು ಅಲೈಕುಂ, ನಮಸ್ಕಾರ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿಮಗೆ ಒಂದು ಗೊತ್ತ ವಿಷಯ, ರಣಹದ್ದು. ಆ ಹದ್ದು ಏನಿದೆ, ಆ ಹದ್ದಿನನ್ನು ಸೋಲಿಸುವಂತ ಒಂದೇ ಒಂದು ಪಕ್ಷಿ ಇದೆ. ಅದು ಯಾವುದಪ್ಪ ಅಂದ್ರೆ ಕಾಗೆ. ಕಾಗೆ ಹದ್ದಿನ ಮೇಲೆ ಬಂದು ಕುಳಿತುಕೊಂಡು ಹದ್ದನ್ನು ಒಂಥರ ಇರಿಟೇಟ್ ಮಾಡೋದಾಗ್ಲಿ, ಅದನ್ನು ಕಚ್ಚುವುದಾಗ್ಲಿ, ಅದನ್ನು ಚುಚ್ಚುವುದಾಗ್ಲಿ ಒಂಥರ ಇರಿಟೇಟ್ ಮಾಡುತ್ತೆ. ಆದ್ರೆ ರಣಹದ್ದು ಅದಕ್ಕೆ ಪ್ರತಿರೋಧ ಒಡ್ಡುವುದಿಲ್ಲ. ಅದು ತನ್ನ ಎನರ್ಜಿಯನ್ನು ಮತ್ತು ಸಮಯವನ್ನು ವೇಸ್ಟ್ ಮಾಡುವುದಿಲ್ಲ. ಅದರ ಬದಲಾಗಿ ಅದು ಏನ್ ಮಾಡುತ್ತೆ ಅಂದ್ರೆ ಅದು ಹಾರಾಡೋದನ್ನ ಶುರು ಮಾಡುತ್ತೆ. ಕಾಗೆ ಅದರ ಮೇಲೆ ಹಾಗೆ ಕುಳಿತುಕೊಳ್ಳುತ್ತೆ ಇನ್ನೂ ಕಾಣಬೇಕಂತ. ಅದು ಹಾಗೆ ಹಾಯರ್ ಅಂದ್ರೆ ಮೇಲ್ಮಟ್ಟಕ್ಕೆ ಹೋಗಿ ಆ ಏನು ಕ್ಲೌಡ್ಸ್ ಇರ್ತವೆ, ಅದನ್ನ ಮೋಡಗಳು, ಆ ಮೋಡಗಳನ್ನು ದಾಟಿ ಮುಂದೆ ಹೋಗುತ್ತೆ. ಆಗ ಅಲ್ಲಿ ಆಕ್ಸಿಜನ್ ಕಡಿಮೆ ಬೀಳುತ್ತೆ ಅದಕ್ಕೆ, ಕಾಗೆಗೆ. ಆ ಸಂದರ್ಭದಲ್ಲಿ ಕಾಗೆ ತನ್ನಿಂದ ತಾನೇ ಕೆಳಗಡೆ ಬಂದು ಬಿದ್ದು ಬಿಡುತ್ತೆ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಕೆಲವೊಂದಿಷ್ಟು ಕಾಗೆಗಳು ನಮಗೆ ಸಮಸ್ಯೆಯನ್ನುಂಟು ಮಾಡಲಿಕ್ಕೆ, ನಮಗೆ ಇರಿಟೇಟ್ ಮಾಡಲಿಕ್ಕೆ, ನಮಗೆ ನಮ್ಮ ಆಗುವಂತ ಕೆಲಸಗಳನ್ನು ಅಡ್ಡಗಾಲು ಹಾಕೋದಕ್ಕೆ ಪ್ರಯತ್ನ ಪಡುತ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೆ ಪ್ರತಿರೋಧ ಒಡ್ಡುವುದರಲ್ಲಿ ಅರ್ಥವೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಅವರಿಗೆ ಪ್ರತಿರೋಧವನ್ನು ಒಡ್ಡದೆ, ನಮ್ಮಷ್ಟಕ್ಕೆ ನಾವು ನಮ್ಮ ಗೋಲ್ ಏನಿದೆ, ನಮ್ಮ ಒಂದು ಗುರಿ ಏನಿದೆ ಅದನ್ನ ಹಿಂದೆ ನಾವು ಹೋಗ್ಬೇಕು. ಅವಾಗ ನಮಗೇನಿದೆ ಸಕ್ಸಸ್ ಸಿಗುತ್ತೆ. ಆಗ ನಮಗೆ ಆ ಈಗಲ ಹಾಗೆ ಅಂದ್ರೆ ಆ ಹದ್ದಿನ ಹಾಗೆ ನಾವು ಮೇಲಿನ ಹಾರಾಟಕ್ಕೆ ಹೋಗಿ ನಾವು ಗೆಲುವನ್ನು ಪಡೆದುಕೊಳ್ಳುತ್ತೀವಿ. ಆಗ ಕಾಗೆಗಳು ತನ್ನಿಂತಾವೆ ನಮ್ಮನ್ನು ಬಿಟ್ಟು ಓಡೋಗಿ ಕೆಳ ಪಾತಾಳಕ್ಕೆ ಬಿದ್ದು ಬಿಡುತ್ತೇವೆ. ಹೌದಲ್ವೇ?